ಪ್ರೊಫೆಸರ್ ಒಬ್ರು ಒಂದು ಜಾಗನ ತಗೊಂಡು ಮನೆ ಕಟ್ಟಿರ್ತಾರೆ. ಅವರ ಸೈಟ್ ಪಕ್ಕ ಇನ್ನೊಬ್ಬ ವ್ಯಕ್ತಿ ಜಾಗ ಇರುತ್ತೆ ಅಲ್ವಾ. ಅವನು ಇವರ 1 ಅಡಿ ಜಾಗಕ್ಕೆ ಬೇಲಿ ಹಾಕೊಂಡು ಬಿಟ್ಟಿರ್ತಾನೆ. ಪ್ರೊಫೆಸರ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೋಗಿ ಅವನ ಹತ್ರ ಕೇಳ್ತಾರೆ, ಯಾಕೆ ನೀನು ಹೀಗೆ ಮಾಡಿದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀವೇನು ಮಾಡ್ಕೋತೀರೋ ಮಾಡ್ಕೊಂಡು ಹೋಗಿ, ನಾನು ನಿಮಗೆ ಕೊಡೋದಿಲ್ಲ ಅಂತ. ಪ್ರೊಫೆಸರ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ನಾನು ನಿನ್ನ ಕೋರ್ಟಲ್ಲಿ ನೋಡ್ಕೋತೀನಿ ಅಂತ ಹೇಳಿ ಕೇಸನ್ನು ಕೋರ್ಟ್ಗೆ ಹಾಕ್ತಾರೆ. ಕೇವಲ 1 ಅಡಿ ಜಾಗಕ್ಕೋಸ್ಕರ ಅವರಿಬ್ಬರ ನಡುವೆ ಶುರುವಾದಂತಹ ಜಗಳ ಕೋರ್ಟ್ ಮೆಟ್ಟಿಲನ್ನ ಏರುತ್ತೆ. ವಾದ ವಿವಾದ ಪ್ರತಿವಾದ ನಡೆದು 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 10 ವರ್ಷಗಳ ಕಾಲ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಹೀಗಿರುವಾಗ ಹೇಗೋ ಏನೋ ಮಾಡಿ ಆ ಪಕ್ಕದ ಸೈಟ್ನವನು ತನ್ನ ಸೈಟನ್ನು ಬೇರೆಯವರಿಗೆ ಮಾರ್ಬಿಟ್ಟಿರ್ತಾನೆ. ಆ ಮಾರ್ಬಿಟ್ಟಿರ್ತಾನೆ ನೋಡಿ, ಆ ವ್ಯಕ್ತಿ ಸ್ವೀಟ್ ತಗೊಂಡು ಎಲ್ರಿಗೂ ಕೊಡ್ತಾ ಬರ್ತಾನೆ. ಅಕ್ಕಪಕ್ಕದಲ್ಲಿರುವವರ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರೊಫೆಸರ್ ಮನೆಗೂ ಬರ್ತಾನೆ. ಪ್ರೊಫೆಸರ್ ಹತ್ರ ಸ್ವೀಟ್ ಕೊಟ್ಟು, ನಾನೇ ನೋಡಿ ನಿಮ್ಮ ಪಕ್ಕದ ಸೈಟನ್ನ ತಗೊಂಡಿರೋನು, ಇನ್ನು ಮುಂದೆ ನಾವಿಬ್ಬರು ನೆರೆಹೊರೆಯವರು, ನಾವೆಲ್ಲ ಚೆನ್ನಾಗಿರ್ಬೇಕಲ್ವಾ, ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ ಅಂತ ಹೇಳಿದಾಗ ಪ್ರೊಫೆಸರ್ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅವ್ರು ಹೇಳ್ತಾರೆ, ಅದೇನೋ ಇರಲಿ, ಪರಿಚಯ ಮಾಡ್ಕೊಳ್ಳೋದು ಮತ್ತು ಸ್ವೀಟ್ ತಿನ್ನೋದೆಲ್ಲ ಆಮೇಲೆ ನೋಡೋಣವಂತೆ, ಮೊದಲು ನನ್ನ 1 ಅಡಿ ಜಾಗನ ವಾಪಸ್ ಕೊಡು, ಈ ಸೈಟ್ ಒಳಗಡೆ ನನ್ನ 1 ಅಡಿ ಜಾಗ ಇದೆ ಅಂತ ಹೇಳ್ತಾರಂತೆ. ಆಗ ಅವನು ನಗ್ತಾ ನಗ್ತಾ, ಅದಕ್ಕೇನು ಸರ್, 1 ಅಡಿ ಯಾಕೆ, 2 ಅಡಿ ತಗೊಳ್ಳಿ ಅಂತ ಹೇಳ್ತಾನಂತೆ. ಯಾಕೆ ಅಂತ ಹೇಳಿದ್ರೆ ಅವನೇ ಹೇಳ್ತಾನೆ, ಅಲ್ಲ ಸರ್, ಕೇವಲ 1 ಅಡಿಗೋಸ್ಕರ ನಾನು ಹೋರಾಟ ಮಾಡಿ, ಜಗಳ ಮಾಡಿ, ನಿದ್ದೆಗೆಟ್ಟು, ನೆಮ್ಮದಿ ಬಿಟ್ಟು ಏನು ಸಾಧನೆ ಮಾಡೋಕ್ಕಾಗುತ್ತೆ ಲೈಫಲ್ಲಿ. ನಾನು ನೆಮ್ಮದಿಯಾಗಿದ್ದರೆ, ನಾನು ಖುಷಿಯಾಗಿದ್ದರೆ, ನಾನು ಮನಸ್ಸಿನಿಂದ ತುಂಬ ಸಂತೋಷವಾಗಿದ್ದರೆ ಇಂಥ 4 ಸೈಟ್ ತಗೋಬಹುದು. ನಾನಂತೂ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಕೇವಲ 1 ಅಡಿ ಜಾಗಕ್ಕೋಸ್ಕರ. ಅದಕ್ಕೆ ತಗೊಂಡ್ಬಿಡಿ ಸರ್ ಅಂತ ಹೇಳಿದಾಗ ಪ್ರೊಫೆಸರ್ ಸಾಹೇಬರು ತಲೆ ತಿರುಗಿ ಬೀಳೋದೊಂದೇ ಬಾಕಿ ಅಂತೆ. ಇಲ್ಲಿ ಪ್ರೊಫೆಸರ್ ಇರೋ ಜಾಗದಲ್ಲಿ ನಾವು ನೀವು ಒಮ್ಮೊಮ್ಮೆ ನಿಲ್ತೀವಿ ಅಲ್ವಾ. ಚಿಕ್ಕ ಪುಟ್ಟ ವಿಷಯಕ್ಕಾಗಿ ಜಗಳ ಮಾಡ್ತಾನೆ ಇರ್ತೀವಿ. ಕೆಲವ್ರ ಜೊತೆಯಲ್ಲಿ ನಾವು ಮಾಡುವಂತಹ ಜಗಳ ವರ್ಷಾನುಗಟ್ಟಲೆ ಕಂಟಿನ್ಯೂ ಆಗುತ್ತೆ, ಅದು ಸಾಲ್ವ್ ಆಗೋದೇ ಇಲ್ಲ ಅನ್ನೋ ತರಹದ್ದು. ಚಿಕ್ಕ ಪುಟ್ಟ ವಿಚಾರಗಳಿಂದ ನಮ್ಗೆ ಏನು ರಿಟರ್ನ್ ಸಿಗುತ್ತೆ ಅಂತಂದರೆ ಖಂಡಿತ ಏನೂ ಇಲ್ಲ. ಕೆಲವೊಮ್ಮೆ ಕೇವಲ 1 ಅಡಿ ಜಾಗಕ್ಕೋಸ್ಕರ ಇಲ್ಲಿ ಶುರುವಾದಂತಹ ಜಗಳ ಕೋರ್ಟ್ ಕಟಕಟೆ ಏರಿದ್ರೂ ಅಲ್ಲಿ ಸಾಲ್ವ್ ಆಗೋದಿಲ್ಲ. ಆ 10 ವರ್ಷಗಳ ಕಾಲ ಪ್ರೊಫೆಸರ್ ಎಷ್ಟು ನೆಮ್ಮದಿಯನ್ನು ಕಳ್ಕೊಂಡಿರ್ಬೋದು ಅಲ್ವಾ. ಇಂಥದ್ದೇ ವಿಚಾರಗಳು ನಮ್ಮ ದೈನಂದಿನ ಜೀವನಕ್ಕೂ ಅನ್ವಯವಾಗುತ್ತೆ. ಯಾವುದಾದ್ರೂ ಒಂದು ಕಿರಿಕಿರಿ ಮನಸ್ಸಲ್ಲಿದ್ದರೆ 1 ದಿನ ಓಕೆ, 2 ದಿನ ಓಕೆ, 3, 4 ವಾರ, ತಿಂಗಳು, ವರ್ಷಗಟ್ಟಲೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು, ನಮ್ಮ ಮಾನಸಿಕ ಸ್ಥಿತಿಗತಿ ಏನಾಗ್ಬೋದು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದರೆ ಕೆಲವೊಂದನ್ನು ನಾವು ಜಗಳ ಮಾಡಿ ನನಗದು ಬೇಕೇ ಬೇಕು ಅಂತ ಹೋರಾಟ ಮಾಡೋದು ನಿಜವಾಗ್ಲೂ ನಾವು ಜೀವನದಲ್ಲಿ ನಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದು, ನಮ್ಮ ನೆಮ್ಮದಿಯನ್ನು ಕಳ್ಕೊಳ್ಳೋದಲ್ಲದೆ ಮತ್ತಿನ್ನೇನು ಅನ್ನೋದು ಅಲ್ವಾ. ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ. ನಮಸ್ಕಾರ.